ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಟಾಕ್ಗೆ ಸ್ವಾಗತ. ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲಿ ಎಲ್ಲ ಪಕ್ಷಗಳಲ್ಲೂ ದೊಡ್ಡ ಮಟ್ಟಿಗೆ ಹಲ್ಚಲ್ ನಡೀತಾ ಇದೆ. ಆದರೂ ಕೂಡ ಬಿಜೆಪಿಯಲ್ಲಿ ಮಾಡು ಇಲ್ಲವೇ ಮಡಿ ಅನ್ನೋ ಲೆವೆಲ್ಗೆ ಬಂದು ನಿಂತಿದ್ದಾರೆ. ರೆಬಲ್ಸ್ ಈಗಾಗಲೇ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಜೊತೆಗೆ ನೇಮ್ಗಳನ್ನು ಕೊಡ್ತಾ ಇದ್ದಾರೆ. 4 ಹೆಸರುಗಳು, ಇದರಲ್ಲಿ ಯಾರಾದರೂ ಪರವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ವಿಜಯೇಂದ್ರ ಬಣ ಕೂಡ ತನ್ನ ತಂತ್ರಗಾರಿಕೆ ಹೆಣಿತಾ ಇದೆ. ಇದು ಕ್ಲೈಮ್ಯಾಕ್ಸ್ ಅಂತಾನಾ ಅಥವಾ ಪಿಕ್ಚರ್ ಅಭಿ ಬಾಕಿ ಹೇನಾ? ಮಾತಾಡೋಣ. ನಮ್ಮ ಕಲೀಗ್ ಹಾಗೂ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಪ್ರಶಾಂತ್, ಇದು ಕ್ಲೈಮ್ಯಾಕ್ಸಾ? ಡೆಫಿನೆಟ್ಲಿ. ಅಂದರೆ ನನ್ನ ಕ್ಲೈಮ್ಯಾಕ್ಸ್ ಇನ್ ದ ಸೆನ್ಸ್ ಯಾರು ರಾಜ್ಯಾಧ್ಯಕ್ಷರಾಗಬೇಕು ಅನ್ನೋದು ಬಹುಶಃ ಇನ್ನೊಂದು 10-15 ದಿನದಲ್ಲಿ ನಿರ್ಧಾರ ಆಗುತ್ತೆ. ಈಗ ಇದು ಆ ಅಧ್ಯಕ್ಷರ ಆಯ್ಕೆಯ ನಂತರ ಜಗಳ ಮುಗಿಯುತ್ತೋ ಇಲ್ವೋ ಅನ್ನೋದ್ರ ಮೇಲೆ ನೀವು ಕ್ಲೈಮ್ಯಾಕ್ಸೋ ಇಲ್ವೋ ಅಂತಕ್ಕಂಥದ್ದನ್ನು ಹೇಳ್ಬೋದು. ಅಧ್ಯಕ್ಷರ ಆಯ್ಕೆಯ ನಂತರ ಜಗಳ ತಾರಕಕ್ಕೇರ್ಬೋದು, ಉಚ್ಚಾಟನೆಗಳು ನಡಿಬೋದು, ಅಥವಾ ಅಧ್ಯಕ್ಷರ ಆಯ್ಕೆ ಒಂದು ಸಲ ಘೋಷಣೆ ಆದ ನಂತರ ನಾನಾ ಸಂಗತಿಗಳು ಕೂಡ ನಡಿಬೋದು. ಪಾರ್ಟಿ ವರ್ಟಿಕಲಿ ಡಿವೈಡ್ ಆಗುತ್ತಾ, ಈ ಚರ್ಚೆ ಕೂಡ ನಿಶ್ಚಿತವಾಗಿದೆ. ಆದರೆ ರಾಜ್ಯಾಧ್ಯಕ್ಷರ ಆಯ್ಕೆಯನ್ನು ನಾವು ಫೆಬ್ರವರಿ 15ರಿಂದ 20 ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೈಕಮಾಂಡ್ ಸ್ಪಷ್ಟಪಡಿಸಿದೆ. ಬಿ ಜೆ ಪಿ ಹೈಕಮಾಂಡ್ ಮೂಲಗಳು ಹೇಳುತ್ತಿರುವ ಪ್ರಕಾರ ಭಾವನಾ, ಎಲ್ಲೂ ಕೂಡ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿರಲಿ ಅಥವಾ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯಲ್ಲಿ ಚುನಾವಣಾ ಪ್ರಕ್ರಿಯೆ ಮೂಲಕ ಆಯ್ಕೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಎಲ್ಲೂ ಹೈಕಮಾಂಡ್ ಹೇಳ್ತಾ ಇಲ್ಲ. ಒಂದೋ ಸರ್ವಸಮ್ಮತಿ ಮಾಡ್ತೀವಿ, ಇಲ್ಲಾದರೆ ನಾವು ನೇರವಾಗಿ ಆಯ್ಕೆ ಮಾಡ್ತೀವಿ, ಅವರನ್ನು ರಾಜ್ಯಾಧ್ಯಕ್ಷರನ್ನ ನೇಮಿಸ್ತೀವಿ ಅಂತಕ್ಕಂಥದ್ದನ್ನು ಹೈಕಮಾಂಡ್ ಹೇಳ್ತಾ ಇದೆ. ಹೀಗಾಗಿ ಯತ್ನಾಳ್ ಬಣದ ಒಂದು ಏನು ಬಿಗಿಪಟ್ಟಿತ್ತು, ಇಲ್ಲ ಚುನಾವಣೆ ನಡಿಬೇಕು ಅಂತಕ್ಕಂಥದ್ದು, ಅದು ಎಷ್ಟರ ಮಟ್ಟಿಗೆ ಕಾರ್ಯಗತ ಆಗುತ್ತೆ, ಎಕ್ಸಿಕ್ಯೂಟ್ ಆಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಆಂಬಿಗ್ವಿಟಿ ಇದೆ, ಪ್ರಶ್ನೆಗಳಿವೆ. ಆ ಕಾರಣದಿಂದ ಯತ್ನಾಳ್ ಬಣ ದಿಲ್ಲಿಗೆ ಹೋಗಿ ರಾಜ್ಯಾಧ್ಯಕ್ಷರನ್ನು ನೀವು ಬದಲಾಯಿಸಲೇಬೇಕು ಅಂತಕ್ಕಂಥ ಒತ್ತಡವನ್ನು, ಹಠವನ್ನು ಹೈಕಮಾಂಡ್ನ ಮುಂದಿಡ್ತಾ ಇದೆ. ಈಗ ಹೈಕಮಾಂಡ್ ಇದಕ್ಕೆ ಒಂದು ವೇಳೆ ಚುನಾವಣೆ ನಡೆದರೂ ಪಾರ್ಟಿ ವರ್ಟಿಕಲಿ ಸ್ಪ್ಲಿಟ್ ಆಗುತ್ತೆ. ಯಾಕಂದರೆ ಇಲ್ಲಿಯವರೆಗೆ ಕರ್ನಾಟಕದಲ್ಲಿ ಭಾಳ ಹಿಂದೆ ನೋಡಿ, ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲೂ ಬಿ ಜೆ ಪಿಯಲ್ಲಿ ಚುನಾವಣೆಗಳು ನಡೆದಿಲ್ಲ. ಚುನಾವಣೆ ನಡೆಸಿದರೆ ವರ್ಟಿಕಲಿ ಸ್ಪ್ಲಿಟ್ ಆಗುವ ಹೆದರಿಕೆ ಹೈಕಮಾಂಡ್ಗಿರೋದ್ರಿಂದ ಹೈಕಮಾಂಡ್ ಚುನಾವಣೆಗೆ ಮನಸ್ಸು ಮಾಡ್ತಾ ಇಲ್ಲ. ಹೀಗಿರುವಾಗ 2 ಆಯ್ಕೆ ಸ್ಪಷ್ಟವಾಗಿ ಕಾಣುತ್ತೆ. ಒಂದು, ವಿಜಯೇಂದ್ರರನ್ನೇ, ಈಗಷ್ಟೇ 1 ವರ್ಷ ಆಗಿದೆ, ಅವರನ್ನೇ ಮುಂದುವರಿಸಿ ಅಂತಕ್ಕಂಥ ನಿರ್ಣಯವನ್ನು ಹೈಕಮಾಂಡ್ ತೆಗೆದುಕೊಳ್ಬೇಕು. ಇಲ್ಲ, ವಿಜಯೇಂದ್ರರನ್ನು ಬದಲಿಸಿ ಮತ್ತೊಬ್ಬರನ್ನು ಆ ಸ್ಥಾನಕ್ಕೆ ತರಬೇಕು. ಅದು ಅಷ್ಟು ಸುಲಭನಾ ಅಂತಕ್ಕಂಥದ್ದೇ ಬಿ ಜೆ ಪಿಯ ಸಮಸ್ಯೆಗಳಿಗಿರ್ತಕ್ಕಂಥ ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆ. ಯಾಕಂದರೆ ವಿಜಯೇಂದ್ರರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸಿದರೂ ಕೂಡ ಯತ್ನಾಳ್, ಜಾರಕಿಹೊಳಿ, ಲಿಂಬಾವಳಿ, ಕುಮಾರ್ ಬಂಗಾರಪ್ಪ ಮತ್ತು ಸಿದ್ದೇಶ್ ಗುಂಪೇನಿದೆ, ಅದು ವಿಜಯೇಂದ್ರರ ನಾಯಕತ್ವವನ್ನು ಒಪ್ಪಲ್ಲ ಅಂತಕ್ಕಂಥದ್ದು ಸ್ಪಷ್ಟ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.